ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರ ಸಂಘಕ್ಕೆ, ಗೆದ್ದಂತ 3 ಜನ ಅಭ್ಯರ್ಥಿಗಳಿಗೆ, ಎಲ್ಲ ಆರೋಗ್ಯ ಇಲಾಖೆ ನೌಕರ ಬಾಂಧವರಿಗೆ ಎಲ್ರಿಗೂ ಧನ್ಯವಾದಗಳು. ಸರ್ಕಾರಿ ನೌಕರ ಸಂಘದ ಆರೋಗ್ಯ ಇಲಾಖೆ ಚುನಾವಣೆ 6 ಸ್ಥಾನಗಳಿಗೆ ನಡೀತು. ಅದು ಮೆಡಿಕಲ್ ಎಜುಕೇಷನ್ಗೆ 2 ಸ್ಥಾನ, 4 ಸ್ಥಾನಗಳು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ. ಇವತ್ತು ಬೆಂಗಳೂರು ನಗರದ ರಾಜ್ಯ ಪರಿಷತ್ ಚುನಾವಣೆಗೆ ಕೊನೆಯ ಚುನಾವಣೆ ಇದಾಗಿದೆ. ಹಾಗೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಚುನಾವಣೆಗಳು ಮುಗಿದಿದೆ. ಸಂತೋಷ ಅಂತ ಹೇಳಿದ್ರೆ ಇವತ್ತು 6 ಸ್ಥಾನಗಳಿಗೆ 6 ಸ್ಥಾನಗಳು ಮತ್ತು 16-17 ಜನ ನಿಂತ್ಕೊಂಡಿದ್ರು. ಎಲ್ಲರೂ ನಮ್ಮ ಟೀಮೇ. ಬಹುಶಃ ಗೆದ್ದವರೆಲ್ಲರೂ ಕೂಡ 6 ಜನಗಳು ಕೂಡ ನಮ್ಮ ತಂಡದಿಂದಲೇ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಕೂಡ ನಮ್ಮ ಪ್ಯಾನಲ್ ಫೋಟೋಸ್ಗಳು ಹಾಕ್ಕೊಂಡು ಬಂದಿದ್ರು. ತುಂಬ ಸಂತೋಷ. ಇದರಲ್ಲಿ ನಮ್ಮ ಶೋಭಾರಾಣಿ ಅವರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಶ್ರೀನಿವಾಸ್ ನಾಯಕ್, ಪ್ರದೀಪ್ ಅವರು, ಹಾಗೆ ಶ್ರೀಧರ್ ಅವರು, ಸುರೇಶ್ ಬಾಬು, ಇಷ್ಟೆಲ್ಲರೂ ಕೂಡ ಇವರೆಲ್ಲ ಕೂಡ ಗೆದ್ದಿದ್ದಾರೆ. 6 ಜನನೂ ಕೂಡ ತುಂಬ ಸಂತೋಷ. ಅವರೆಲ್ಲ ಇಲ್ಲಿರುವಂಥ ಸಾವಿರಾರು ನೌಕರು ಕೂಡ ಅವ್ರನ್ನ ಆಶೀರ್ವಾದವನ್ನು ಮಾಡಿ ಇವತ್ತು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಆರೋಗ್ಯ ಇಲಾಖೆ ಚುನಾವಣೆ ಸುಸೂತ್ರವಾಗಿ ಯಾವುದೇ ಗೊಂದಲವಿಲ್ಲದೆ ಬೆಳಗ್ಗೆಯಿಂದ ಹಬ್ಬದ ರೀತಿ ಆಗಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಎಲ್ಲರೂ ಕೂಡ ಸಹೋದರ ಭಾವದಿಂದ ಎಲ್ಲೂ ಕೂಡ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಚುನಾವಣೆ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲ ಇಲಾಖೆಗೂ ಕೂಡ ಕೃತಜ್ಞತೆಗಳನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಕೊಟ್ಟಂಥ ಅವಕಾಶವನ್ನು ಇವರೆಲ್ಲ ಕೂಡ ಸದ್ಬಳಕೆ ಮಾಡಿಕೊಂಡು ನಿಮ್ಮೆಲ್ಲರ ಸೇವೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತೇಳಿ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಸಂಘಕ್ಕೆ 20 ವರ್ಷದಿಂದ ಇಲಾಖೆಯಲ್ಲಿ ಇದ್ದೀನಿ. ಸಂಘಕ್ಕೆ ಸ್ವಲ್ಪ ಹಿಂದೆ ಇದ್ದವಳು ನಾನು. ಷಡಕ್ಷರಿ ಸರ್ ಅವ್ರ ಪ್ಯಾನಲ್ ಅಂದಿದ್ದಕ್ಕೆ ನಾನು ಮುಂದೆ ಬಂದಿದ್ದೀನಿ. ಇಷ್ಟು ವರ್ಷ ನಾನು ಎಲ್ಲೋ ತೆರೆಮರೆಯಲ್ಲಿ ಇದ್ದೆ. ಹೆಣ್ಮಕ್ಳಿಗೊಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಮನೋಭಾವನೆಯಿಂದ ಸರ್ ಒಂದು ನಮಗೆ ರಿಸರ್ವೇಷನ್ ಅಂತ ಕೊಟ್ಟರು. ಈಗೇನು ನನ್ನ ಗೆಲುವಿದೆ ಎಲ್ಲ ನಾನು ನನ್ನ ಹಿರಿಯರು, ಮಾರ್ಗದರ್ಶಕರು, ನನ್ನ ಎಲ್ಲ ವೃಂದದವರು, ನನ್ನ ಸ್ನೇಹಿತರು, ಸಹೋದರಿಗಳಿಗೆ ಎಲ್ಲರಿಗೂ ಅರ್ಪಿಸ್ತೀನಿ. ಎಲ್ಲರೂ ಹೇಳ್ದಂಗೆ ನಮ್ಮ ತಂಡದ ನಾಗರಾಜಣ್ಣ ಅವ್ರು ಸೋತಿದ್ದು ನಿಜವಾಗ್ಲೂ ನಮಗೆಲ್ಲ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನಾವು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. 4ಕ್ಕೆ 4 ಜನ ಗೆಲ್ಲಬೇಕು ಅಂತ. ಅದೇ ಥರ 3 ಜನ ಗೆದ್ವಿ ಒಂದು ಪ್ಯಾನಲಲ್ಲಿ. ನಾಗರಾಜಣ್ಣ ಅವ್ರು ಸೋತಿದ್ದು ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ನಾನು ಷಡಕ್ಷರಿ ಅವ್ರ ಸರ್ ಮಾರ್ಗದರ್ಶನದಲ್ಲಿ ಹಾಗೂ ನಿಮ್ಮೆಲ್ಲರೂ ಮಾರ್ಗದರ್ಶನದಲ್ಲಿ ನನ್ನಿಂದ ಏನೆಲ್ಲ ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ತಮ್ಮೆಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನ ಹೀಗೆ ಇರಲಿ. ದಯವಿಟ್ಟು ಹೆಣ್ಮಕ್ಳನ್ನ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ತನ್ನಿ. ಕೆಲಸ ಮಾಡೋ ಜಾಗದಲ್ಲಿ ಬರೀ ಹೆಣ್ಮಕ್ಳೇ ಇದ್ದೀವಿ ಸರ್. ಪ್ರತಿನಿಧಿಗಳನ್ನು ಬಂದಾಗ ತುಂಬ ಕಡಿಮೆ ಇದ್ದೀವಿ ಸರ್ ಹೆಣ್ಮಕ್ಳು. ಇವತ್ತು ನೀವು ನನಗೆ ಕೊಟ್ಟ ಗೆಲುವು ನನಗೆ ಮಾತ್ರ ಅಲ್ಲ, ನನ್ನ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟಿರೋ ಗೆಲುವು ಸರ್. ಇವತ್ತೇನಾದರೂ ನನ್ನನ್ನು ನೀವೆಲ್ಲ ಡಿಮೋಟಿವೇಟ್ ಮಾಡಿದರೆ ಖಂಡಿತ ಇನ್ನು ಯಾವ ಹೆಣ್ಮಕ್ಳು ಬರ್ತಾ ಇರಲಿಲ್ಲ ಸರ್. ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮುಂದೆ ಬರ್ತಾರೆ ಸರ್. ದಯಮಾಡಿ ಎಲ್ಲರೂ ಹರಿಸಿ ನಿಮ್ಮ ಮನೆ ಹೆಣ್ಮಕ್ಳು ಅಂತ ಬೆಳೆಸಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಏರೋಹಳ್ಳಿ. ಈ ಗೆಲುವು ನಮ್ಮ ಷಡಾಕ್ಷರಿ ಅಣ್ಣನವರ ಗೆಲುವು. ನಮ್ಮ ಸೀನಿಯರ್ನವರ ನೇತೃತ್ವ ಇಲ್ಲ ಅಂದಿದ್ರೆ ನಾವು ಈ ಒಂದು ತಂಡ ಗೆಲ್ತಿರಲಿಲ್ಲ. ಇದು ನಮ್ಮ ತಂಡದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ನಾಯಕ ಆದಂತಹ ನಾಗರಾಜ್ ಅವರು ಕೇವಲ 9 ವರ್ಷದ ಮಾತ್ರ ಸೋತಿದ್ದಾರೆ. ನಾನು ಈ ಗೆಲುವನ್ನು ನನ್ನ ಆರೋಗ್ಯ ಇಲಾಖೆಯ ಸಮಸ್ತ ಅಧಿಕಾರಿ ನೌಕರರ ಬಂಧುಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಇದು ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ನಾನು 3 ವರ್ಷದ ಮುಂಚೆ ಅಷ್ಟೇ ನಾನು ಬೆಂಗಳೂರು ಬಂದೆ. ನನಗೆ ಬೆಂಗಳೂರು ಯಾವ ಹಾಸ್ಪಿಟ್ಲು ಸಹ ಗೊತ್ತಿರಲಿಲ್ಲ. ಇಷ್ಟೊಂದು ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರವರ ಕಾರಣ ಅಂತ ಹೇಳ್ತಾ, ಈ ಕಾರಣಕ್ಕೆ ಅವರ ಆಶೀರ್ವಾದ ಮತ್ತು ನಮ್ಮ ಸೀನಣ್ಣ, ನಮ್ಮ ನಾಗರಾಜಣ್ಣ ಮತ್ತು ತಂಡ, ಇದು ತಂಡದ ಗೆಲುವು. ತಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಕಷ್ಟ ಸುಖಗಳಿಗೂ ನಾನು ಹೋರಾಡ್ತೀನಿ, ನಾನು ಮುಂದೆ ಬರ್ತೀನಿ ಅಂತೇಳಿ ನನ್ನೆಲ್ಲ ಶುಶ್ರೂಷಕರು ನನ್ನನ್ನು ಒಮ್ಮತವಾಗಿ ಹಾಗೂ ನನ್ನ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ವೃಂದ ಸಂಘಗಳ ನೌಕರರು ಸಹ ನನ್ನನ್ನು ಈ ಒಂದು ವಿಜಯಕ್ಕೆ ಕಾರಣಕರ್ತರಾಗಿರ್ತಾರೆ. ಹಾಗೂ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಇದು ಒಂದು ಷಡಾಕ್ಷರಿ ಸರರ ಅದ್ಭುತ ಗೆಲುವೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಎಲ್ಲ ಕಡೆ ಕ್ಯಾನ್ವಾಸ್ ಹೋಗಿದ್ದ ಕಡೆ ಎಲ್ಲ ಕಡೆನೂ ಕೂಡ ಅವರ ಅತ್ಯುನ್ನತ ಕೆಲಸಗಳ ಬಗ್ಗೆನೇ ನಾವು ಮಾತಾಡಿರೋದು. ವಿಶೇಷವಾಗಿ ಅವರೊಂದು ಆದೇಶಗಳ ಅರಸ ಅಂತೇಳಿ ನಾನು ಈ ಹೊತ್ತಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು 1 ವರ್ಷದಲ್ಲಿ ಅವರು 24ಕ್ಕಿಂತ ಹೆಚ್ಚು ಸರ್ಕಾರಿ ಆದೇಶಗಳನ್ನ ಅವ್ರು ಹೊರತರ್ತಾರೆ. ಇಂಥ ಅಧ್ಯಕ್ಷರ ಜೊತೆ ನಾವು ಕೆಲಸ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ಖುಷಿ ಇದೆ. ಹಾಗೂ ನನ್ನ ಜೊತೆಗೆ ಸಹಕರಿಸಿದ ಎಲ್ಲ ನನ್ನ
ಸಹೋದರರಿಗೂ ಇರ್ಬೋದು, ಸಹೋದರಿಯರಿಗಿರ್ಬೋದು, ನನ್ನ ಮತ್ತು ಸಹಪಾಠಿಗಳಿಗಿರ್ಬೋದು, ಎಲ್ಲ ಅಧಿಕಾರಿಗಳು, ನೌಕರರ ವರ್ಗದವರಿಗೂ ಕೂಡ ನಾನು ಇಲ್ಲಿ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೂ ನನಗೆ ವಿಶೇಷವಾಗಿ ಒಂದು ನೋವಿನ ವಿಚಾರ ಏನಪ್ಪ ಅಂತಂದರೆ, ನಮ್ಮ ತಂಡದ ಕ್ಯಾಪ್ಟನ್ ನಾಗರಾಜಣ್ಣ ಸೋತಿರೋದು ನಿಜವಾಗ್ಲೂ ನನಗೆ ತುಂಬ ನೋವಿನ ವಿಚಾರ ಆಗಿದೆ. ಅವರು ಬರೀ 9 ಓಟುಗಳಲ್ಲಿ ಸೋತಿದ್ದು ನಿಜವಾಗ್ಲೂ ಇದು ನಮಗೆ ಮಾನಸಿಕವಾಗಿ ಕುಗ್ಗಿಸಿದೆ. ಬಟ್ ಸ್ಟಿಲ್ ಅದು ಅಧ್ಯಕ್ಷ ಇರೋದ್ರಿಂದ ನಮ್ಮ ಜೊತೆ ನಾವು ಧೈರ್ಯವಾಗಿದ್ದೀವಿ. ಆದರೂ ಸಹ ನಾಗರಾಜಣ್ಣವ್ರಿಗೆ ಅವರೊಬ್ಬ ಧೀಮಂತ ನಾಯಕರು, ಬೆಂಚ್ ಕುಟ್ಟಿ ನಾನು ಮಾತಾಡ್ತೀನಿ ಅಂತ ಯಾರಾದರೂ ಮಾತಾಡಿದ್ರೆ ಅದು ನಾಗರಾಜಣ್ಣ ಅಂತೇಳಿ ನಾನು ಧೈರ್ಯವಾಗಿ ಇವತ್ತಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರ ಸೋಲಿಗೆ ನಾನು ನಿಜವಾಗ್ಲೂ ಅವರ ಸೋಲಿಗೆ ದುಃಖ ವ್ಯಕ್ತಪಡಿಸ್ತೀನಿ. ಆದರೂ ಸಹ ನಾಗರಾಜಣ್ಣ ಎದೆಗುಂದಬಾರ್ದು, ನಮ್ಮ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಜೊತೆ ಹೋರಾಟದಲ್ಲಿ ಜೊತೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಆರೋಗ್ಯ ಇಲಾಖೆಯಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ನಾವು ಉತ್ತರ ಪಡೀಲಿಕ್ಕೆ ನಮ್ಮ ಅಧ್ಯಕ್ಷರ ಜೊತೆಗೂಡಿ ಹೋರಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.